Hi everyone, welcome back to Divya Creations. ನಾನು ಇವತ್ತೊಂದು ಈಸಿಯಾಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರನ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ, 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಉದ್ದ ಇರೋವಂಥ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ರೌಂಡ್ ಶೇಪ್ ಬೀಡ್ ಬೇಡ, ಉದ್ದ ಇರೋ ಬೀಡನ್ನೇ ಹಾಕ್ಕೊಳ್ಳೋಣ. ತುಂಬ ಮುದ್ದಾಗಿ ಬರುತ್ತೆ ಡಿಸೈನು. ಬೀಡ್ ಲಾಕ್ ಆದಮೇಲೆ ಒಂದು ಲಾಕು, ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಸ್ಯಾರಿನ ಸೀದಾ ಇಟ್ಕೊಂಡು ವರ್ಕ್ ಮಾಡಬೇಕು. ನೆಕ್ಸ್ಟು 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕು. ಸೊ ಬೇಸ್ ಲೈನು ತುಂಬಾ ಈಸಿ. ಒಂದು ಬೀಡು 4 ಚೈನು, ಒಂದು ಬೀಡು 4 ಚೈನು ಹೀಗೆ ಇರುತ್ತೆ. ಸೊ ಸೆಕೆಂಡ್ ಸ್ಟೆಪ್ನ ನೋಡೋಣ ಹೇಗೆ ಹಾಕೋದು ಅಂತ ಹೇಳಿ. ನೋಡಿ, ಫಸ್ಟ್ ಸ್ಟೆಪ್ಪು ಹೀಗಿರುತ್ತೆ. ಇವಾಗ 2 ಚೈನ್ ಹಾಕ್ಕೊಳ್ಳೋಣ. 1 2 2 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದು ಸಲ ದಾರಾನ ತೊಗೊಂಡು ಈ ಗ್ಯಾಪಿಗೆ 4 ಚೈನ್ ಹಾಕಿದ್ದೀವಲ್ಲ, ಆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಒಂದು ಡಬಲ್ ಕ್ರೋಶ ಕಂಬ ಹಾಕ್ಕೊಳ್ಳೋಣ. ಸೊ ಈ ಥರ ಮತ್ತೆ ಸೂಜಿ ಮೇಲೆ ದಾರಾನ ತೊಗೊಂಡು ಇದೇ ಕಂಬಕ್ಕೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು, ದಾರ 3 ಇರುತ್ತೆ. ಫಸ್ಟಿಗೆ 2 ದಾರನ ಒಂದು ಮಾಡೋಣ, ಇನ್ನೆರಡು ದಾರನ ಒಂದು ಮಾಡೋಣ. ಮತ್ತೆ ಸೂಜಿ ಮೇಲೆ ದಾರಾನ ತೊಗೊಂಡು ಇದೇ ಒಂದು ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಒಂದು ಡಬಲ್ ಕ್ರೋಶ ಕಂಬ ಹಾಕ್ಕೊಳ್ಳೋಣ. ನೋಡಿ, ಮತ್ತೆ ನೀಡಲ್ ಮೇಲೆ ದಾರಾನ ತೊಗೊಂಡು ದಾರ 3 ಇರುತ್ತೆ. ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟು ಇನ್ನೆರಡು ದಾರನ ಒಂದು ಮಾಡೋಣ. ಮತ್ತೆ ಇನ್ನೂ ಒಂದು ಕಂಬನ ಹಾಕ್ಕೊಳ್ಳೋಣ. ಟೋಟಲಿ ನಾವಿಲ್ಲಿ 6 ಕಂಬಗಳನ್ನ ಹಾಕ್ಕೊಂಡಿದ್ದೀವಿ. 2 ಚೈನ್ ಹಾಕಿದ್ದೀವಲ್ಲ, ಅದನ್ನು ಸೇರಿಸಿ 6 ಕಂಬಗಳಿದೆ. ಮತ್ತು ನಾನಿಲ್ಲಿ 1 2 3 4 5 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರಾನ ತೊಗೊಂಡು ಒಂದು 4 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ವಾಪಸ್ ತೊಗೊಂಬಂದು ಒಂದು ಫಸ್ಟ್ ಇದ್ದಿದ್ದು 2 ಚೈನನ್ನು ಒಂದು ಮಾಡ್ಕೋಬೇಕು. ನೆಕ್ಸ್ಟು ಇನ್ನೆರಡು ಚೈನನ್ನು ಒಂದು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಕಂಬ ಬಂತು. ಹೀಗೆ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ತಾ ಹೋಗಬೇಕು. ಟೋಟಲ್ ಇಲ್ಲಿ 6 ಡಬಲ್ ಕ್ರೋಶ ಹಾಕೋಣ. ನೋಡಿ, ಇವಾಗ 6 ಕಂಬ ಆಗಿದೆ. ಇವಾಗ ಮತ್ತೆ ನಾನು 5 ಚೈನ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರಾನ ತೊಗೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ 6 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ಸೆಕೆಂಡ್ ಸ್ಟೆಪ್ಪು ತುಂಬ ಈಸಿ ಆಗಿದೆ. ಹೀಗೆ ಹಾಕ್ತಾ ಹೋಗಬೇಕು. ನೋಡಿ, ಸೆಕೆಂಡ್ ಸ್ಟೆಪ್ ಹೀಗಿದೆ. ಇವಾಗ ಥರ್ಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ಲಾಸ್ಟ್ ಒಂದು ಕಂಬ ಇದೆಯಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಲಾಕ್ನ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ಈ ಥರ ಒಂದು ಲಾಕು. ನೋಡಿ, ಅಲ್ಲೇ ಪಕ್ಕದಲ್ಲಿ ನೆಕ್ಸ್ಟ್ ಚೈನ್ಗೆ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಇಲ್ಲಿ ನಾನು 6 ಎಳೆ ದಾರ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರಾನ ತೊಗೊಂಡು ಈ 5 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು, ದಾರ 3 ಇರುತ್ತೆ. ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟು ಇನ್ನೆರಡು ದಾರನ ಒಂದು ಮಾಡೋಣ. ಎಗೈನ್ ನಾನು ಸೂಜಿ ಮೇಲೆ ದಾರಾನ ತೊಗೊಂಡು ಇದೇ ಒಂದು ಲೂಪಿಗೆ ಇನ್ನೂ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ತುಂಬ ಈಸಿಯಾಗಿದೆ ಡಿಸೈನು. ಒಂಥರ ಡಿಫ್ರೆಂಟ್ ಆಗಿದೆ. ಆರ್ಚ್ ಡಿಸೈನೇ ಆದ್ರೂ ತುಂಬಾ ಡಿಫ್ರೆಂಟ್ ಆಗಿದೆ. ಇದೇ ಥರ ನಾವು ಈ ಲೂಪ್ ಒಳಗಡೆ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಬದಲಿಗೆ ತ್ರಿಬಲ್ ಕ್ರೋಶ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಇವಾಗ 10 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. 5 ಚೈನ್ ಗ್ಯಾಪಿಗೆ 10 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೀವು ಚೈನ್ ಜಾಸ್ತಿ ಹಾಕಿದರೆ, ಬೀಡ್ ಮೇಲೆ ಏನಾದರೂ ಚೈನು ಜಾಸ್ತಿ ಬಂದಿದ್ದರೆ ನೀವು ಇನ್ನೂ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಡಬಲ್ ಕ್ರೋಶ. ಸೊ ಈ ಒಂದು ಬೀಡ್ಗೆ 5 ಚೈನ್ ಸಾಕು. 5 ಚೈನ್ಗೆ 10 ಡಬಲ್ ಕ್ರೋಶನ ಹಾಕಿದ್ದೀನಿ. ಇಲ್ಲಿ ನಾನು ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರಾನ ತೊಗೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪಿಗೆ ಮತ್ತೆ 10 ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಇದೇ ಥರ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಓಲ್ ಥರ್ಡ್ ಸ್ಟೆಪ್ ಏನಿದೆ ಹೀಗೆ ಹಾಕ್ತಾ ಹೋಗಬೇಕು.
ಫೋರ್ತ್ ಸ್ಟೆಪ್ಪಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಫೋರ್ತ್ ಸ್ಟೆಪ್ನ ನೋಡೋಣ ಹೇಗೆ ಹಾಕೋದು ಅಂತೇಳಿ. ಮೊದಲಿಗೆ ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಇಲ್ಲೇನಿದೆ, ಲಾಸ್ಟು ಬಿಫೋರ್ ಒಂದು ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀವಲ್ವ, ಇಲ್ಲೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಸೊ ಇದನ್ನು ಈ ಥರ ಎಂಡ್ ಮಾಡಬೇಕು. 2 ಸಲ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಷ್ಟಕ್ಕೇ ಹೆಣ್ಣು ಮಾಡ್ಕೊಬೋದು, ಬೇಕಿದ್ರೆ ಇಲ್ಲಿ ನೀವು ಕುಚ್ಚು ಕಟ್ಕೊಬೋದು. ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ವಿ ಶೇಪ್ ಇದೆಯಲ್ಲ, ಈ ವಿ ಶೇಪ್ ಹತ್ರ ನೀವು ಕುಚ್ಚು ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಲರಲ್ಲಿ ಕುಚ್ಚು ಕಟ್ಕೊಂಡ್ಬಿಡ್ಬೇಕು, ಸಖತ್ತಾಗಿ ಬರುತ್ತೆ ಡಿಸೈನು. ಸೊ ನೋಡಿ, ನೆಕ್ಸ್ಟ್ ಸ್ಟೆಪ್ನ ಹಾಕೋಣ. ಇವಾಗ ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಅದೇ ಫಸ್ಟ್ ಸ್ಟೆಪ್ಪಲ್ಲಿ ತೊಗೊಂಡಿದ್ದೀನಲ್ಲ, ಸೇಮ್ ದಾರನ ತೊಗೊಂಡಿದ್ದೀನಿ. ಈ ಥರ ಒಂದು ಸ್ಪ್ಲಿಟ್ ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಇಲ್ಲಿ ಏನು ಮುಂಚೆ ನಾವು ಒಂದು ಡಬಲ್ ಕ್ರೋಶ ಹಾಕಿದ್ವಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ, ಅಲ್ಲೇ ನಾನು ಲಾಕ್ ಮಾಡ್ಕೊಳ್ತೀನಿ. ಅಲ್ಲೇ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿದ್ದೀವಲ್ವ, ಅಲ್ಲಿ ನಾನು ಒಂದು ಲಾಕ್ನ ಮಾಡ್ಕೊಳ್ತೀನಿ, ಒಂದು ಸಿಂಗಲ್ ಕ್ರೋಶ. ಎಗೈನ್ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಇದೆ ಅಲ್ವಾ, ಅಲ್ಲಿ ನಾನು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶ ಆಯಿತು. ನೆಕ್ಸ್ಟು ಸೂಜಿ ಮೇಲೆ ದಾರನ ತೊಗೊಂಡು ನೆಕ್ಸ್ಟು ಥರ್ಡ್ ಒಂದು ಡಬಲ್ ಕ್ರೋಶ ಮೇಲೆ ನಾನು ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಚಿಕ್ಕದಾಗಿ, ತುಂಬ ದೊಡ್ಡದಾಗಿ ಹಾಕೋದು ಬೇಡ, ಇಲ್ಲಿ ಚಿಕ್ಕದಾಗಿ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಆ ಒಂದು ಚೈನ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು, ದಾರ 3 ಇರುತ್ತೆ ಆವಾಗ ಫಸ್ಟ್ ಇರೋ 2 ದಾರನ ಒಂದು ಮಾಡಬೇಕು. ನೆಕ್ಸ್ಟು ಇನ್ನೆರಡು ದಾರ ಇರುತ್ತೆ, ಆ 2 ದಾರನ ಈ ಥರ ರಿಲೀಸ್ ಮಾಡಬೇಕು. ಚಿಕ್ಕದಾಗಿ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ನೋಡಿ, 5 ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. 5 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಬೀಡ್ ಬೇಡ ಅಂತಂದರೆ ನೀವು ಹಾಗೇ ಲಾಕ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಹೋಗ್ಬೋದು. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡು ಈ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಈ 3 ದಾರನೂ ಒಟ್ಟಿಗೆ ರಿಲೀಸ್ ಮಾಡ್ತೀನಿ. ಸೊ ನೋಡಿ ಈ ಥರ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ನೆಕ್ಸ್ಟ್ ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಚೈನ್ ಇದೆಯಲ್ಲ ಅಲ್ಲಿಗೆ ನಾನು ಡಬಲ್ ಕ್ರೋಶನ ಹಾಕ್ತಾ ಹೋಗ್ತೀನಿ. ಈ ಓಲ್ ಆರ್ಚ್ ಏನಿದೆ, ಆರ್ಚ್ ಫುಲ್ಲು ಡಬಲ್ ಕ್ರೋಶನ ಹಾಕ್ಕೊಬೇಕು. ನೋಡಿ, ಇಲ್ಲಿ 4 ಡಬಲ್ ಕ್ರೋಶ ಆದಮೇಲೆ ಲಾಸ್ಟ್ ಒಂದು 5ನೇ ಡಬಲ್ ಕ್ರೋಶಾಗೆ ನಾವು ಒಂದು ಲಾಕ್ನ ಮಾಡಬೇಕಷ್ಟೆ. ಸಿಂಗಲ್ ಕ್ರೋಶ ಹಾಕ್ಕೋಬೇಕು, ಅಲ್ಲಿ ಡಬಲ್ ಕ್ರೋಶ ಹಾಕೋದು ಬೇಡ. ಲಾಸ್ಟ್ ಒಂದು ಡಬಲ್ ಕ್ರೋಶ ಮೇಲೆ ಒಂದೇ ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟು ಈ ಗ್ರೀನ್ ಕಲರ್ ಏನಿದೆ ಇದನ್ನು ಫೋಲ್ಡ್ ಮಾಡಿಬಿಡೋಣ. ಈ ಥರ ಬ್ಯಾಕ್ ಸೈಡಿಗೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನಾವು 5 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವ ಪಿಂಕ್ ಕಲರ್ ಸೆಕೆಂಡ್ ಸ್ಟೆಪ್ಪಲ್ಲಿ, ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ಇವಾಗ ಸೂಜಿ ಮೇಲೆ ಒಂದ್ಸಲ ದಾರನ ತೊಗೊಳ್ಳೋಣ. ಇದೇನು ಚೈನ್ ಇದೆ, ಇದು ಫಸ್ಟ್ ಒಂದು ಚೈನ್ ಇದೆಯಲ್ಲ ಇದನ್ನು ಸ್ವಲ್ಪ ಲೂಸಾಗಿ ಇಟ್ಕೊಳ್ಳೋಣ. ನೋಡಿ ಈ ಥರ ಲೂಸಾಗಿ ಇಟ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲ ದಾರನ ತೊಗೊಂಡು ಫಸ್ಟ್ ಒಂದು ಡಬಲ್ ಕ್ರೋಶ ಮೇಲೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಫಸ್ಟಿಗೆ ಇದ್ದಿದ್ದು 2 ದಾರನ ಮಾತ್ರ ಒಂದು ಮಾಡಬೇಕು, ಇದನ್ನ ಹಾಗೆ ಉಳಿಸ್ಕೊಬೇಕು. ನೋಡಿ ಈ ಥರ ರಿಲೀಸ್ ಮಾಡಿ ಇದನ್ನ ಹಾಗೆ ಉಳಿಸ್ಕೊಬೇಕು. ಇದನ್ನು ಸ್ವಲ್ಪ ಲೂಸಾಗಿ ಇಟ್ಕೊಬೇಕು, ಈ ಲೆವೆಲ್ಗೆ ಇಟ್ಕೊಬೇಕು. ಈ ಥರ ಹಿಂದೆ ತಳ್ಳೋದ್ರೆ ಇಲ್ಲಿ ತಿಕ್ಕಾಗಿದೆ ಅಲ್ಲ, ಸ್ವಲ್ಪ ಲೂಸ್ ಆಗುತ್ತೆ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡು ನೆಕ್ಸ್ಟ್ ಒಂದು ಡಬಲ್ ಕ್ರೋಶಾಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ನೋಡಿ ಇವಾಗ ದಾರ 4 ಇದೆ. ಫಸ್ಟಿಗೆ ಇದ್ದಿದ್ದು 2ನ್ನ ಮಾತ್ರ ಒಂದು ಮಾಡಬೇಕು, ಅದು ಮಾತ್ರ ರಿಲೀಸ್ ಮಾಡಬೇಕು, ಇನ್ನು ಉಳಿದಿದ್ದು ಹಾಗೆ ಇಟ್ಕೋಬೇಕು. ಇವಾಗ 3 ಆಯಿತು. ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ನೆಕ್ಸ್ಟ್ ಒಂದು ಡಬಲ್ ಕ್ರೋಶಾಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ಚೈನ್ನ ಮಾತ್ರ ರಿಲೀಸ್ ಮಾಡೋಣ. ಮತ್ತೆ ಇನ್ನು ನೆಕ್ಸ್ಟ್ ಒಂದು ಡಬಲ್ ಕ್ರೋಶಾಗೆ ಹಾಗೆ ಮಾಡೋಣ. ಸೊ ಓಲ್ ಇದೇನಿದೆ ಇದ್ರ ಮೇಲೆ 5 ಹಾಕ್ಕೊಂಡಿರ್ತೀವ 6 ಹಾಕ್ಕೊಂಡಿರ್ತೀವ ನಾವು ಅದಷ್ಟನ್ನು ಫುಲ್ಲು ಈ ಥರ ಹಾಫ್ ಡಬಲ್ ಕ್ರೋಶನ ಹಾಕ್ಕೋಬೇಕು. ಉಳಿದಿದ್ದು 2 ಚೈನ್ನ ಉಳಿಸ್ಕೊಬೇಕು. ಸೊ ನೋಡಿ ಇವಾಗ ನನಗಿಲ್ಲಿ 6 ಚೈನ್ಗಳು ಉಳ್ಕೊಂಡಿದೆ. ಈ 6 ಚೈನ್ನು ಒಟ್ಟಿಗೆ ರಿಲೀಸ್ ಮಾಡ್ತೀನಿ. ನೋಡಿ ಈ ಥರ ರಿಲೀಸ್ ಮಾಡಿ ಒಂದು ಚೈನ್ನ ಹಾಕ್ಕೊಳ್ತೀನಿ. ನೋಡಿ ಈ ಥರ ಒಂದು ಚೈನ್ ಹಾಕ್ಕೊಂಡು
ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಈ ಥರ ಲಾಕ್ ಆದಮೇಲೆ ಇಲ್ಲಿ ಸ್ವಲ್ಪ ದಾರನ ಟ್ವಿಸ್ಟ್ ಮಾಡ್ಕೋಬೇಕು. ಈ ಥರ ಬಿಗಿನರ್ಸ್ ಯಾರಾದರೂ ಇದ್ದರೆ ಇದು ನೋಡಿ, ಈ ಥರ ಲೂಸ್ ಆಗಿದ್ದರೆ ದಾರ ಸಿಗಾಕೊಳ್ಳುತ್ತೆ. ಸೊ ನಾವು ದಾರನ ಬೆರಳಿಗೆ ನುಲ್ಕೊಬೇಕಿದ್ರೆ ಈ ಥರ ಟ್ವಿಸ್ಟ್ ಮಾಡಿ ನುಲ್ಕೊಂಡ್ರೆ ಸೊ ನಮಗೆ ಎಲ್ಲೂ ಏನು ದಾರ ಸಿಗಾಕೊಳ್ಳಲ್ಲ, ತುಂಬ ನೀಟಾಗಿ ಬರುತ್ತೆ. ಸೊ ಇದೊಂದು ಟಿಪ್ ಅಂತಲೇ ತಗೊಳ್ಳಿ. ಸೊ ನೆಕ್ಸ್ಟು ಈ ಫಸ್ಟ್ ಒಂದು ಗ್ರೀನ್ ಕಲರ್ ಡಬಲ್ ಕ್ರೋಶ ಇದೆಯಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ನೋಡಿ, ಈ ಥರ 2 ದಾರ ಇರುತ್ತಲ್ಲ, ಒಂದು ಸಿಂಗಲ್ ಕ್ರೋಶ, ಮತ್ತು ಸೂಜಿ ಮೇಲೆ ದಾರನ ತೊಗೊಂಡು ನೆಕ್ಸ್ಟ್ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ಫಸ್ಟ್ ಒಂದು ಆರ್ಚ್ ಮೇಲೆ ಮಾಡಿದ್ವಲ್ಲ, ಅದೇ ಥರ ಮಾಡ್ತಾ ಹೋಗಬೇಕು. 5ನೇ ಡಬಲ್ ಕ್ರೋಶ ಮೇಲೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಬೇಡ ಅಂತಂದರೆ ನೀವು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇಲ್ಲಿ ನೀವು ಡಬಲ್ ಕ್ರೋಶ ಬದಲಿಗೆ ಸಿಂಗಲ್ ಕ್ರೋಶ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಲೆಂತಾಗಿ ಬರಲಿ ಡಿಸೈನ್ ಅಂತ ಹೇಳಿ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶನೂ ನಾವು ಚಿಕ್ಕದಾಗಿ ಹಾಕ್ಕೋಬೇಕು, ತುಂಬ ದೊಡ್ಡದಾಗಿ ಹಾಕ್ಕೊಬಾರ್ದು. ನೆಕ್ಸ್ಟ್ 5 ಆಗಿದೆ. ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದೇ ಥರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ, ಟ್ಯಾಸಲ್ಸ್ ಹಾಕ್ತೀರಾ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾವು ಟ್ಯಾಸಲ್ಸ್ ಬೇಕಂದರೆ ಬ್ಯಾಕ್ ಸೈಡು ಗ್ರೀನ್ ಕಲರ್ ಒಂದು ಚೈನ್ ಹಾಕಿದ್ದೀವಲ್ಲ, ಅಲ್ಲಿ ನಾವು ಟ್ಯಾಸಲ್ನ ಕಟ್ಟಬೇಕಾಗತ್ತೆ. ಸೊ ನಾನು ಇವಾಗ ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ. ಫೈನಲ್ ಲುಕ್ ಹೀಗಿದೆ. ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ತುಂಬಾ ಗ್ರ್ಯಾಂಡಾಗಿದೆ. ರಿಯಲಾಗಿ ನೋಡೋದಕ್ಕಂತೂ ತುಂಬಾ ಪ್ರೆಟಿಯಾಗಿ ಕಾಣಿಸ್ತಿದೆ. ಸೊ ಇಲ್ಲಿ ಟ್ಯಾಸಲ್ಸ್ನ ಹಾಕೋದಕ್ಕೆ ಜಾಗ ಇಲ್ಲಿಂದ ಬಂತು, ಅಲ್ಲಿ ಗ್ಯಾಪ್ ಇದೆ ಅಲ್ಲ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ದೀವಿ ಗ್ರೀನ್ ಕಲರ್ದು, ಆ ಚೈನ್ ಗ್ಯಾಪಿಗೆ ನಾನು ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 140 ಎಳೆ ದಾರದಲ್ಲಿ ಕುಚ್ಚು ಹಾಕಿದ್ದೀನಿ. ನೀವು 100 ಎಳೆ ಅಥವಾ 120 ಎಳೆ ಕುಚ್ಚು ಹಾಕ್ಕೊಂಡ್ರೆ ಸಾಕು. ಏಕೆಂದರೆ ಇಲ್ಲಿ ನಾವು ಒಂದೇ ಒಂದು ಚೈನ್ ಹಾಕ್ಕೊಂಡಿರೋದ್ರಿಂದ ತುಂಬ ದಪ್ಪ ಆದರೆ ರಿಂಕಲ್ ಬಂದ್ಬಿಡತ್ತೆ, ಡಿಸೈನು ಚೆನ್ನಾಗಿ ಕಾಣಿಸಲ್ಲ. ಸೊ 100 ಎಳೆ 120 ಎಳೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಬ್ಯಾಕ್ ಸೈಡ್ ಆಗಿದೆ. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.